ಲೈಫು ತುಂಬಾ ನೀರಸ ನೋಡಕ್ ಹೋದ್ರೆ ಲೈಫಲ್ಲಿ ಏನು ಕೆಲಸ ಮಾಡು ಮನೆಗೆ ಹೋಗಿ ಕೆಲಸ ಮಾಡು ಮನೆಗೆ ಹೋಗಿ ಅಷ್ಟೇ ಇದ್ದಿದ್ದು ಮೊದ್ಲಿಂದ. ಅನಿತಾಗೂ ಕೂಡ ನಾನು ಜಾಬ್ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಬಂದಿತ್ತು. ತುಂಬಾ ಇತ್ತು ನನ್ಗೆ. ಇವಾಗ್ಲೂ ನನ್ನ ಜೊತೆಲಿ ಮಾತಾಡೋರೆಲ್ಲ ಹೇಳ್ತಾರೆ, ಅಪ್ಪ ನಿನ್ ಸದ್ಯ LLB ಆಗಿದ್ರೆ ನಿನ್ ಫೇಮಸ್ ಕ್ರಿಮಿನಲ್ ಲಾಯರ್ ಆಗ್ಬಿಡ್ತಾ ಇದೆ ಅಂತ ನಾನು ಅಷ್ಟು ವಾದ ಮಾಡ್ತೀನಿ. ಅಮ್ಮ ಅಂತ ತಕ್ಷಣ ನಿಮ್ಮ ಮನೆಯವರ ರಿಯಾಕ್ಷನ್ ಆಗಿತ್ತು? ಒಪ್ಪೇ ಇರ್ಲಿಲ್ಲ. ನಾನು ಬೆಂಗಳೂರಿಗೆ ಬರೋದಕ್ಕೆ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿದ್ರಿ? ಓದಿದ್ದೀನಿ, ಬಟ್ ಸರ್ಟಿಫಿಕೇಟ್ಸ್ ಎಲ್ಲಿದೆ ಅಂತ ಇವಾಗ ನನ್ಗೆ ಗೊತ್ತಿಲ್ಲ. ಮೂವಿ ಬರೋ ಮುಂಚೆನೆ ಒಂದಿಷ್ಟು ಲೈಫಲ್ಲಿ ಬೇರೆ ಬೇರೆ ಘಟನೆಗಳು ನಡೆದ್ವು. ಅದೇ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ 16 ವರ್ಷಕ್ಕೆ ಮದುವೆ ಆಗೋಯ್ತು. ಇಟ್ ವಾಸ್ ಮಿಸ್ಟೇಕ್ ಫ್ರಮ್ ಮೈ ಸೈಡ್, ಫ್ರಮ್ ಮೈ ಪೇರೆಂಟ್ಸ್ ಸೈಡ್. ಸೊ ಮದುವೆ ಆಯ್ತು, ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಮಗು ಆಯ್ತು, ಡೈವರ್ಸ್ ಆಯ್ತು, ಬೆಂಗಳೂರಿಗೆ ಬಂದಾಯ್ತು. ಅನಿತಾ ಭಟ್ ಅಂದ ತಕ್ಷಣ ನಾನು ಹೇಳ್ದಂಗೆ ಒಂದಿಷ್ಟು ಸಿನಿಮಾಗಳು ನೆನಪಾಗ್ತವೆ. ಒಂದಿಷ್ಟು ಹುಡುಗರಿಗೆ ಹಾಟ್ ಫೇವರೇಟ್ ಹೀರೋಯಿನ್ ಆಗಿದ್ರಿ ಒಂದು ಸಪರೇಟ್ ಟೈಮ್. ಅಂದರೆ 18 ವರ್ಷಗಳ ಹಿಂದಿನ ಮಾತು ಹೇಳೋದಾದ್ರೆ. ಸೊ ಅನಿತಾ ಭಟ್ ಅಂದ ತಕ್ಷಣ ಅವರ ಅಂತ ಕಣ್ಮುಂದೆ ಹಂಗೆ ಬಂದು ಹೋಗ್ತಾ ಇತ್ತು. ಸೈಕೋ ಅಷ್ಟೊಂದು ಸೌಂಡ್ ಮಾಡಿರ್ತಾ ಇತ್ತು. ಎಸ್ 2008 ಅಲ್ಲಿ ಫಸ್ಟ್ ಸಿನಿಮಾ, ಫಸ್ಟ್ ಬಾಲ್ಗೆ 6 ಹೊಡೆದಂಗೆ ಆ ಸಿನಿಮಾ ಕೂಡ ಸಕ್ಸಸ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಅನಿತಾ ಭಟ್ ತಿರುಗಿ ನೋಡಿಲ್ಲ ಇಂಡಸ್ಟ್ರಿಯಲ್ಲಿ. ಬಹುಶಃ ನೋಡಿದೀನಿ, ಬಟ್ ಮತ್ತೆ ವಾಪಸ್ ಬಂದಿದ್ದೀನಿ. ಹಿಂದೆ ನೀವ್ ಹೇಳ್ದಂಗೆ ಅಪ್ ಅಂಡ್ ಡೌನ್ಸ್ ಕಾಮನ್ ಅಲ್ವಾ. ಸೊ ಹಿಂದೆನೂ ಹೋಗಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಸಸ್ಟೈನ್ ಆಗಿದ್ದೀನಿ ಒಟ್ನಲ್ಲಿ. ಕರೆಕ್ಟ್. ಓಕೆ, ಎಲ್ರಿಗೂ ಒಂದು ಪ್ರಶ್ನೆ. ನನಗೆ ಗೊತ್ತು ಅನಿತಾ ಭಟ್ ಅವರು ಮಲೆನಾಡ ಹುಡುಗಿ, ಆದರೆ ಅದರಿಂದ ಆಚೆ ಒಂದಿಷ್ಟು ವಿಷಯಗಳಿವೆ. ಓದಿದ್ದು, ಬೆಳೆದಿದ್ದು, ಕೀಟ್ಲೆ ಮಾಡಿದ್ದು, ಫ್ಯಾಮಿಲಿ, ಅಣ್ಣ, ಅತ್ತಿಗೆ, ಈ ಥರದೊಂದು ವಿಷಯಗಳಿದೆ. ಅಲ್ಲಿಂದ ಶುರು ಮಾಡ್ತೀವಿ. ನನ್ನ ತಂದೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಎಲ್ಲರೂ ಬೆಂಗಳೂರಲ್ಲಿ ಇದ್ದೀವಿ. ಬಟ್ ಅಪ್ಪ ಜಾಬ್ ಅಲ್ಲಿ ಇದ್ದಿದ್ದಕ್ಕೆ ನನ್ಗೆ ಇದೇ ಒಂದು ಊರು ಅಂತ ಹೇಳಕ್ ಆಗ್ಲೇ ಇಲ್ಲ ಕೊನೆ ತನಕನು. ಸೊ ಟ್ರಾವೆಲಿಂಗ್ ಅಲ್ಲೇನೆ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಅದನ್ನ ಒಂದು ಇಶ್ಯೂ ಆಗಿತ್ತು ಆಕ್ಚುಲಿ. ಕರೆಕ್ಟ್ ಆಗಿ ಹೇಳು ನಿಂದ ಯಾವ ಊರು ಅಂತ. ಸೊ ನಾನು ಹುಟ್ಟಿದ್ದು ಸಿದ್ದಾಪುರ ಅಂತ ಒಂದು ಚಿಕ್ಕ ಟೌನ್, ಅದು ಹಳ್ಳಿ ಅಲ್ಲ ಬಟ್ ಟೌನ್. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನು ಹುಟ್ಟಿದ್ದು. ಅದಾದ್ಮೇಲೆ ಅಪ್ಪಂಗೆ ಹಳಿಯಾಳಕ್ ಟ್ರಾನ್ಸ್ಫರ್ ಆಗತ್ತೆ. ಅಲ್ಲಿ 3ನೇ ಕ್ಲಾಸ್ ತನಕ ಓದ್ತೀನಿ. 1 ವರ್ಷ ಕಾರವಾರದಲ್ಲಿ ಓದ್ತೀನಿ. ಆಮೇಲೆ ಯಲ್ಲಾಪುರದಲ್ಲಿ ಓದ್ತೀನಿ. ಆಮೇಲೆ ಅಪ್ಪಂಗೆ ಸಿರ್ಸಿ, ಮುಂಡ್ಗೋಡು, ಸಾಗರ, ಆಮೇಲೆ ಬೆಂಗಳೂರು. ಹೀಗೆ ಸುಮಾರಷ್ಟು ಜರ್ನಿ ಇದೆ ನನಗೆ ಲೈಫಲ್ಲಿ. ಸೊ ಮಲ್ನಾಡು ಅಮ್ಮನೂರು, ಸಾಗರ, ಅಪ್ಪನೂರು, ಬೈಂದೂರು. ನನ್ನ ಹೆಸರು ಆಕ್ಚುಲಿ TR ಅನಿತಾ ಅಂತ. ಅನಿತಾ ಭಟ್ ಅಂತ ಅನ್ನೋದು ಅಫ್ಕೋರ್ಸ್ ಭಟ್ ಅಪ್ಪನ ಫ್ಯಾಮಿಲಿ ನೇಮೇನೆ. ಅಪ್ಪನ ಹೆಸರು RT ಭಟ್ ಅಂತ. ಬಟ್ ನನ್ನ ಅಫಿಷಿಯಲ್ ಆಗಿ ನನಗೆ ಲೈಕ್ ಪಾಸ್ಪೋರ್ಟ್ ಅಲ್ಲಿ ಏನಾದ್ರು ಹೆಸರಿದೆ ಅಂದ್ರೆ TR ಅನಿತಾ ಅಂತ. ಟಿ ಅಂತ ಅಂದ್ರೆ ತೊಡವಳ್ಳಿ ಅನ್ನೋದು ಕುಂದಾಪುರದ ಹತ್ರ ಇರೋಂತ ಒಂದು ಸಣ್ಣ ಹಳ್ಳಿ ನಂದು. ಬೈಂದೂರಿಂದ ಒಂದು 7 ಕಿಲೋಮೀಟರ್ಸ್ ಅಲ್ಲಿ ಇರೋಂತ ಒಂದು ಊರು ತೊಡವಳ್ಳಿ ಅಂತ. ಸೊ ಆ ಊರಿನ ಹೆಸರು ನನ್ನ ಜೊತೆಲಿ ಸೇರ್ಕೊಂಡಿರೋದು. ಸೊ ಬೇಸಿಕಲಿ ಇವಾಗ ಹುಡ್ಕೊಂಡು ಹೋದ್ರೆ ನನ್ನ ಹೆಸರು ಪ್ರಕಾರ, ನನ್ನ ಕ್ಯಾರೆಕ್ಟರ್ ಪ್ರಕಾರ ನಾನು ಕೋಸ್ಟಲ್ಗೆ ಸೇರಿದವಳೇನೆ. ಬಟ್ ಮಲ್ನಾಡು ನಾನು ಜಾಸ್ತಿ ಬೆಳೆದಿರೋದು. ಅಮ್ಮನೂರು ಯಾವಾಗ್ಲೂ ಜನರಲಿ ಹೇಗಾಗತ್ತೆ ಅಂದ್ರೆ ತಾಯಿ ಜೊತೆನಲ್ಲಿ ಅಟ್ಯಾಚ್ಮೆಂಟ್, ತಾಯಿ ಸಂಬಂಧಪಟ್ಟಿರೋದು ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಇರತ್ತೆ ಮಕ್ಕಳಿಗೆ. ಸೊ ನನ್ಗೆ ಹಾಗಾಗಿ ಮಲ್ನಾಡು ಜಾಸ್ತಿ ಒಡನಾಟ ಇದೆ. ಬಟ್ ನಾನ್ ಬಿಲೀವ್ ಮಾಡ್ತೀನಿ ನಾನು ಕೋಸ್ಟಲ್ಗೆ ಸೇರಿದವಳು. ಒಟ್ಟು ಎರಡಕ್ಕೂ ಸಲ್ತೀರ ನೀವು? ಎರಡಕ್ಕೂ ಸಲ್. ಆದ್ರೆ ಈಗ ಇಡೀ ರಾಜ್ಯಕ್ಕೆ ಸಲ್ತೀರ. ಥ್ಯಾಂಕ್ ಯು. ಸದ್ಯ ಬೆಂಗಳೂರು ನನ್ನ ಊರು. ಇವಾಗ ನನಗೆ ಅನ್ನ ಕೊಟ್ಟೂರು, ನನಗೊಂದು ಬದುಕು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ಸೊ ಬೆಂಗಳೂರು ನಾನು ತುಂಬಾ ಪ್ರೀತಿ ಮಾಡಿದೆ. ಬಹುಶಃ ಬೆಂಗಳೂರು ಅಂದ್ರೆ ಹಾಗೆ, ಯಾರು ಬದುಕನ್ನ ಹರಿಸ್ಕೊಂಡ್ ಬರ್ತಾರೆ, ಬೆಂಗಳೂರು ಎಲ್ರಿಗೂ ಬದುಕು ಕಟ್ಕೊಡ್ತಾರೆ. ಕರೆಕ್ಟ್. ನನ್ ಬೆಂಗಳೂರು ಬಿಟ್ಟು ಇನ್ನು ಆಚೆ ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ ನನ್ಗೆ ಅನಿಸ್ತಿಲ್ಲ, ಅನ್ಸಲ್ಲ. ನಾನು ಓದಿದ್ದು ಏನು ಅನಿತಾ ಅವರು? ಒಂದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಅನಿತಾ ಭಟ್ ಅವರು ಸಿನಿಮಾದಲ್ಲಿ ಹೆಸರು ಮಾಡಿದ್ರು, ಏನು ಓದಿರ್ಬೋದು? ಓದಿದ್ದೀನಿ. ನಾನು ಡಿಗ್ರಿ ಆಗಿದೆ, BA ಮಾಡಿದ್ದೀನಿ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್, ADFT ಅಂತ MS ರಾಮಯ್ಯದಲ್ಲಿ ಮಾಡಿದ್ದೀನಿ. ಓಕೆ. ಸೊ ಹಿಸ್ಟ್ರಿ ಮತ್ತೆ ಹಿಂದಿನಲ್ಲಿ ಮಾಸ್ಟರ್ಸ್ ಆಗಿದೆ ನನಗೆ. ಓಹೋ, ವೆರಿ ಗುಡ್. ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿದ್ರಿ? ಓದಿದ್ದೀನಿ, ಬಟ್ ಸರ್ಟಿಫಿಕೇಟ್ಸ್ ಎಲ್ಲಿದೆ ಅಂತ ಇವಾಗ ನನ್ಗೆ ಗೊತ್ತಿಲ್ಲ. ಹಂಗೆ ಆ ಮಟ್ಟಕ್ಕೆ ಓದ್ಬಿಟ್ಟಿದೀರಾ ಅಂದ್ರೆ ಗೊತ್ತಾಗದೆ ಅಷ್ಟು ಮರುವಾಗ ಅಷ್ಟು ಓದಿದೀರಾ? ಯಾಕಂದ್ರೆ ನನ್ಗೆ ಬೇಕಾಗಿರ್ಲಿಲ್ಲ. ನನ್ಗೆ ಮನೆಯಲ್ಲಿ ಓದ್ಬೇಕು ಅನ್ನೋದೊಂದು ರಿಸ್ಟ್ರಿಕ್ಷನ್ಸ್ ಇತ್ತು ಅಪ್ಪನಿಂದ. ನೀನು ಓದ್ಲೇಬೇಕು. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ
ಓದ್ಲೇಬೇಕು ನೀನು ಅಂತ. ಓಕೆ ಸರಿ ಓದ್ತೀನಿ ಬಿಡು ಅಂತ. ನಿಮ್ಗೆ ಓದೋ ಟೈಮಲ್ಲಿ ಅಪ್ಪ ಗೌರ್ಮೆಂಟ್ ಜಾಬು, ಇಲ್ಲಿ ಅನಿತಾಗೂ ಕೂಡ ನಾನು ಜಾಬ್ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಬಂದಿತ್ತ? ತುಂಬಾ ಇತ್ತು ನನ್ಗೆ. ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದೇನೆ ನನ್ನ ಜಾಬ್ಸ್ ಹುಡ್ಕೊಂಡು, ನನ್ನ ಸಿನಿಮಾದ ಬಗ್ಗೆ ನನ್ನ ತಲೆನೆಲ್ಲ ಇರ್ಲಿಲ್ಲ. ನನಗೆ LLB ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಮೊದ್ಲಿಂದಾನು. ಇವಾಗ್ಲೂ ನನ್ನ ಜೊತೆಲಿ ಮಾತಾಡಿದವರೆಲ್ಲ ಹೇಳ್ತಾರೆ, ಅಪ್ಪ ನೀನ್ ಸದ್ಯ LLB ಆಗಿದ್ರೆ ನೀನ್ ಫೇಮಸ್ ಕ್ರಿಮಿನಲ್ ಲಾಯರ್ ಆಗ್ಬಿಡ್ತಾ ಇದೆ ಅಂತ. ನಾನು ಅಷ್ಟು ವಾದ ಮಾಡ್ತೀನಿ. ಸೊ ನನ್ಗೆ ಅದಿತ್ತು ಆಸೆ. ಬಟ್ ಅದೇ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಮಾಡಿದ್ಮೇಲೆ ನಿಫ್ಟ್ಗೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅಂತಾನೆ ಬೆಂಗಳೂರಿಗೆ ಬಂದಿದ್ದು. ಒಂದು ಹೊಟ್ಟೆಪಾಡ ಅಂತ ಒಂದಿರುತ್ತಲ್ಲ, ಸೊ ಏನಾದ್ರೂ ಮಾಡ್ಬೇಕು, ಮನೆಯವ್ರಿಗೆ ಭಾರ ಆಗ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾನು 2006 ಬೆಂಗಳೂರಿಗೆ ಬಂದೆ. ನಾನು ಜಿ ಟಿವಿ ಅವಾಗಷ್ಟೇ ಲಾಂಚ್ ಆಗಿತ್ತು. ಸೊ ಅಲ್ಲಿ ನಾನು ಆಂಕರಿಂಗ್ ಜಾಬ್ ಸೇರ್ಕೊಂಡೆ. ಅಲ್ಲಿಂದ ಹಾಗೆ ಒಂದಕ್ಕೊಂದು ಅಂತ ಹೋಯ್ತು. ಸೈಕೋ ಸಿನಿಮಾಗೆ ಬಂದು ನಿಲ್ತು, ಸೇರ್ಕೊಂತು. ಆಕ್ಚುಲಿ ಈಗ ಒಂದು ನಿಮ್ಮ ಫ್ಯಾಮಿಲಿ ಹಂಗೆ ಸಂಸ್ಕಾರ ಇರೋಂಥ ಫ್ಯಾಮಿಲಿ, ತುಂಬಾ ಮಡಿವಂತಿಕೆ ಇರೋಂಥದ್ದು. ಆದ್ರೆ ಸಿನಿಮಾಗೆ ಬರೋದಿದೆಯಲ್ಲ, ಆ ಆಸಕ್ತಿ ಬಂದಿದ್ದಾಗೆ ಸಿನಿಮಾ ಅಂತ ತಕ್ಷಣ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು ಅಂತ? ಒಪ್ಪೇ ಇರ್ಲಿಲ್ಲ. ನಾನು ಬೆಂಗಳೂರಿಗೆ ಬರೋದಕ್ಕೆ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ. ನಾನು ಶಿವಮೊಗ್ಗದಲ್ಲಿ ಓದ್ತಾ ಇದ್ದೆ. ಸೊ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ಅಂದಾಗ್ಲೇನೆ ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ, ಬೇಡವೇ ಬೇಡ ನೀನು ಅಂತ. ಸೊ ಬೆಂಗಳೂರಿಗೆ ಶಿಫ್ಟ್ ಆದೆ ನಾನು ಹಠ ಹಿಡಿದು. ಆಮೇಲೆ ಅಲ್ಲೇನೆ ನನ್ಗೆ ಅದೇ ಆಂಕರಿಂಗ್ ಮಾಡ್ತಾ ಇದ್ದೆ. ಬಟ್ ಕಂಡೀಷನ್ ಇತ್ತು, ನೀನ್ ಏನಾದ್ರೂ ಮಾಡ್ಕೊಂಡು ಹೋಗಿ, ಹೇಳಿದ ಮಾತು ಕೇಳೋ ಸ್ಟೇಜಲ್ಲಿ ಇಲ್ಲ, ಬಟ್ ಎಜುಕೇಶನ್ ಕಂಪ್ಲೀಟ್ ಮಾಡು ಅಂತ ಅದೊಂದು ಕಂಡೀಷನ್ ಇತ್ತು, ಮಾಡ್ಲೇಬೇಕಾಗಿತ್ತು. ಸೊ ಅದನ್ನೊಂದು ಇದ್ ಮಾಡ್ದೆ ಅಷ್ಟೇನೆ. ಬಿಟ್ರೆ ಆಮೇಲೆ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಅಂತ ಅಂದಾಗ, ನನಗೆ ಫಸ್ಟ್ ಸಿನಿಮಾಗೆ ನನ್ಗೆ ಎಂಟ್ರಿ ಸಿಕ್ಕಿದ್ದು ಮಂಜು ಮನ್ಸೂರೆ. ಸೊ ಅದರಲ್ಲಿ ಅವರು ಮಂಜು ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿದ್ರು. ನನ್ನನ್ನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರಿಗೂ ಏನ್ ನನ್ನನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಇರ್ಲಿಲ್ಲ. ಅವ್ರಿಗೆ ಕೇಳ್ಬೇಕು ಯಾಕೆ ಕರ್ಕೊಂಡು ಹೋದೆ ಅಂತ, ನನ್ಗೆ ಗೊತ್ತಿಲ್ಲ. ಕರ್ಕೊಂಡು ಹೋದ್ರು. ಅಲ್ಲಿ ನಾನು ಓಕೆನೂ ಆಗೋಯ್ತು, ಅದೊಂದು ಪ್ರೊಸೀಜರ್. ಆಮೇಲೆ ಅಪ್ಪ ಅಮ್ಮ ಇಬ್ರು ಬೆಂಗಳೂರಿಗೆ ಬಂದು ಆಫೀಸ್ ನೋಡ್ಕೊಂಡು, ಡೈರೆಕ್ಟರ್ ಹತ್ರ ಮಾತಾಡ್ಕೊಂಡು ಎಲ್ಲ ಓಕೆ, ಸೇಫ್ ಆಗಿದ್ದಾಳೆ ಮಗಳು ಅಂತ ಅಂದ್ಮೇಲೆ ನನ್ನ ಆಯ್ತು. ಬಟ್ ಎಜುಕೇಶನ್ ಹಾಳಾಗಬಾರ್ದು, ಸಿನಿಮಾ ಮಾಡ್ತಿದ್ಯಾ ಮಾಡು, ಬಟ್ ಕಾಲೇಜಿಗೆ ನೀನು ಆಮೇಲೆ ಅಟೆಂಡೆನ್ಸ್ ಹೋಯ್ತು, ಎಕ್ಸಾಮ್ ಮಿಸ್ ಆಯ್ತು, ಅದೆಲ್ಲ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಿ ಹೋದ್ರು. ಬಂಕ್ ಮಾಡಿದ್ದಿಲ್ಲ? ಮಾಡಿದ್ದೀನಿ ಸಿಕ್ಕಾಬಟ್ಟೆ. ಸಿನಿಮಾಗೆ ಬಂಕ್ ಮಾಡಿದ ಅಥವಾ ಬೇರೆ? ಇಲ್ಲ, ಸಿನಿಮಾಗೋಸ್ಕರನೇ. ಹೌದಾ? ಪಕ್ಕ. ಬೇರೆ ಬಂಕ್ ಮಾಡೋ ಅಂತದ್ದು ಏನೂ ಇರ್ಲೇ ಇಲ್ಲ ಲೈಫಲ್ಲಿ. ನನ್ನ ಲೈಫ್ ತುಂಬಾ ನೀರಸ. ಹಂಗ್ ನೋಡಕ್ ಹೋದ್ರೆ ಲೈಫಲ್ಲಿ ಏನು ಕೆಲಸ ಮಾಡು ಮನೆಗೆ ಹೋಗು, ಕೆಲಸ ಮಾಡು ಮನೆಗೆ ಹೋಗು ಅಷ್ಟೇ ಇದ್ದಿದ್ದು ಮೊದ್ಲಿಂದಾನು. ಸೊ ಬಂಕ್ ಮಾಡಿದೀನಿ ಓನ್ಲಿ ಫಾರ್ ಮೂವಿ. ಓಕೆ, ಮೂವಿಗೆ ಬರೋ ಮುಂಚೆನೆ ಒಂದಿಷ್ಟು ಲೈಫಲ್ಲಿ ಬೇರೆ ಬೇರೆ ಘಟನೆಗಳು ನಡೆದ್ವು. ಸೊ ಆ ಟೈಮಲ್ಲಿ ಹೆಂಗೆ ನೀವು ಸ್ಟ್ರಗ್ಲಿಂಗ್ ಹೆಂಗಿತ್ತು ಅಂತ? ನಾನು ಆಕ್ಚುಲಿ ನಂದು ಮಗ ನಕ್ಷತ್ರ ಸಿಂಹ ರಾಶಿ. ನನಗೆ ಡೇರ್ ಆಗಿರೋಂಥದ್ದು ನನ್ನ ಕ್ಯಾರೆಕ್ಟರ್, ಅದು ಸಿಂಹ ರಾಶಿ ಅವ್ರದ್ದು. ಸೊ ನಾನು ಯಾವತ್ತೂ ಗಿವ್ ಅಪ್ ಮಾಡ್ಬೇಕು ಅಂತಾನೆ ಅನ್ಸಿಲ್ಲ ನನ್ಗೆ ಲೈಫಲ್ಲಿ. ನನ್ಗೆ ಎಷ್ಟೊಂದು ನಾನು ನೋಡಿದೀನಿ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್. ನಂಗೆ ಯಾವತ್ತೂ ಅನ್ಸಿಲ್ಲ ಸಾಕಪ್ಪ ಜೀವನ ಇನ್ನೇನ್ ಬೇಕು ಸತ್ತೋಗೋಣ ಅಂತ ಅನ್ನೋಂಥದ್ದು. ನನಗೆ ಆತರ ಯಾರಾದ್ರೂ ಹೇಳಿದ್ರು ನಂಗೆ ಇಷ್ಟ ಆಗಲ್ಲ, ನಾನು ಹೇಳಲ್ಲ. ಸೊ ಅನ್ಸ್ಲೇ ಇಲ್ಲ ಯಾವತ್ತು, ಕನಸು ಮನಸ್ಸಲ್ಲೂ ಕೂಡ ಅನ್ಸಿಲ್ಲ. ಸೊ ಸ್ಟ್ರಗ್ಲಿಂಗ್ ಅಂತ ಏನಿತ್ತು ಅದಿತ್ತು. ಅದೇ ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ 16 ವರ್ಷಕ್ಕೆ ಮದ್ವೆ ಆಗೋಯ್ತು. ಇಟ್ ವಾಸ್ ಮಿಸ್ಟೇಕ್ ಫ್ರಮ್ ಮೈ ಸೈಡ್, ಫ್ರಮ್ ಮೈ ಪೇರೆಂಟ್ಸ್ ಸೈಡ್. ಸೊ ಮದ್ವೆ ಆಯ್ತು, ಕಣ್ ಮುಚ್ಚಿ ಬಿಡೋದ್ರೊಳಗಡೆ ಮಗು ಆಯ್ತು, ಡೈವರ್ಸ್ ಆಯ್ತು, ಬೆಂಗಳೂರಿಗೆ ಬಂದಾಯ್ತು. ಬೆಂಗಳೂರಿಗೆ ಬರಕ್ಕಿಂತ ಮುಂಚೆನೂ ನಾನು ತುಂಬಾ ನೋಡಿದೆ ಲೈಫಲ್ಲಿ. ಸೊ ನಾನು ಅದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ನಾನು ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಇಟ್ಸ್ ಓವರ್, ಮುಗ್ದೋಗಿರೋ ವಿಷಯದ ಬಗ್ಗೆ, ಮುಗ್ದೋಗಿರೋ ವಿಷಯ. ಆಮೇಲೆ ಯಾಕೆ ಅದನ್ನ ನನ್ಗೆ ಏನಂದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ನನ್ಗೆ ಹಿಂಗಾಗೋಗಿದೆ ಲೈಫ್ ಅಲ್ಲಿ, ಅಯ್ಯೋ ನಾನ್ ತುಂಬಾ ನಂಗೆ ಅವ್ನು ಹಿಂಗ್ ಮಾಡ್ದ, ಅವಳು ಹಿಂಗ್ ಮಾಡಿದ್ಲು. ನೋ, ಏನಾಗಿದ್ಯೋ ಆಗಿದೆ, ಅದನ್ನ ಹಿಂಗ್ ಸೈಡ್ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರುವ ಅಷ್ಟೇ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.